ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ನಮಸ್ಕಾರಗಳು. ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವ್ಲಾಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಸುಮಾರು ಜನ ಮೆಸೇಜ್ ಮತ್ತು ಕಮೆಂಟ್ ಮುಖಾಂತರ ಹೇಳೋರು, ಅಕ್ಕ ನೀವು ಯಾವಾಗಲೂ ಕಷ್ಟ ಅಂತಾನೇ ವಿಡಿಯೋ ಮಾಡ್ತೀರಾ, ಸೊ ನೀವು ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬಾರ್ದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ನಿಮಗೆ ಏನಾದರೂ ಸಹಾಯ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿದರೆ, ನನಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ನಾನು ಸ್ವಲ್ಪ ಬೆಳೆಯೋಕ್ಕೆ ಸಹಾಯ ಆಗತ್ತೆ. ಆವಾಗ ನಾನು ನಿಜವಾಗ್ಲೂ ನನಗೆ ಕಷ್ಟ ಇದೆ ಅಂಥೇಳಿ ವಿಡಿಯೋ ಮಾಡಲ್ಲ, ಆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತೀನಿ. ನನ್ನ ಸುಖಗಳನ್ನ ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ನನಗೆ ಒಲೆಯಲ್ಲಿ ಅಡುಗೆ ಹೇಗೆ ಮಾಡೋದು ಅಂತ ನಮ್ಮ ಮನೆಯವರು ಹೇಳ್ಕೊಡ್ತಾ ಇದ್ದಾರೆ. ಕುಷ್ಕ ಮಾಡೋದು ನನಗೆ ಗ್ಯಾಸ್ನಲ್ಲಿ ಮತ್ತು ಕುಕ್ಕರ್ನಲ್ಲಿ ಮಾಡೋದು ತುಂಬ ಸುಲಭ ಅನಿಸುತ್ತೆ. ಒಲೆ ಮೇಲೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಮ್ಮ ಮನೆಯವ್ರ ಊರ ಕಡೆ ಎಲ್ಲ ಒಲೆಯಲ್ಲಿ ಅಡುಗೆ ಮಾಡಿ ರೂಢಿ ಇರೋದರಿಂದ ಇವತ್ತಿನ ಗುರುಗಳಾದ ನಮ್ಮ ಪತಿ ದೇವರು ನಮಗೆ ಅಡುಗೆ ಹೇಗೆ ಮಾಡೋದು ಒಲೆಯಲ್ಲಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಾನು ಅವ್ರು ಹೇಳಿದ್ದ ರೀತಿಯಲ್ಲೇ ಅಡುಗೆ ಮಾಡಿದೆ. ಮಕ್ಕಳೆಲ್ಲ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ನಮ್ಮ ಮನೆಯವರು ಚೆನ್ನಾಗಿದ್ರೂ ಇಲ್ಲ ಅಂತ ಹೇಳಿದರು. ಯಾಕಂತ ಹೇಳಿದರೆ, ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಮತ್ತೆ ನೆಕ್ಸ್ಟು ನಾವು ಟ್ರೈ ಮಾಡಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಹಾಗಾಗಿ ಚೆನ್ನಾಗಿಲ್ಲ ಅಂತ ಹೇಳಿದರೆ ಇನ್ನು ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿದೆ ಅಂಥೇಳಿ ಟ್ರೈ ಮಾಡ್ತೀವಿ ಅಂತ.